ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಯಾರಾಗ್ತಾರೆ? ಎನಿ ಗೆಸಸ್ ಬಾಯ್ಸ್ ಅಂಡ್ ಗರ್ಲ್ಸ್? ನಮ್ಮ ಸ್ಪರ್ಧಿಗಳು ಎಲ್ಲ ಮೇ ಕಾನ್ ಹೂ ಮೇ ಕಹಾ ಹೂ ಥರ ಇದ್ದೀರಾ ಎಲ್ಲರೂ ಜೋಶು. ಎನಿ ಗೆಸಸ್ ಇಲ್ವಾ? ಓಕೆ, ಒಂದಷ್ಟು ಹೆಸರುಗಳು ಹೇಳ್ತಿದ್ದಾರೆ, ಅದನ್ನು ಜೋರಾಗೂ ಹೇಳ್ತಾ ಇಲ್ಲ. ಎನಿವೇಸ್, ಆ್ಯಂಡ್ ದಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಗೋಸ್ ಟು ಸತತವಾಗಿ 2ನೇ ಬಾರಿ ಜಯಬೇರಿ ಬಾರಿಸಿ ಮುನ್ನುಗ್ತಾ ಇರುವಂತಹ ನಮ್ಮ ಗೂಳಿ. ತ್ವರೆ ಪುರುಷ ದಾಸವ ಪಾಶವ ಛೇದಿಸ ದಿವ್ಯ ಭಾವ ಛೇದಿಸ ದಿವ್ಯ ಭಾವ ಛೇದಿಸ ದಿವ್ಯ ಭಾವ ಪಥ ಕರಿಸು ಲೋಕ ಸೇವಾ. ವೈಷ್ಣವಿ ಗೂಳಿ ಬನ್ನಿ. ವೈಷ್ಣವಿ, ಕಂಗ್ರ್ಯಾಚುಲೇಷನ್ಸ್. ಅರ್ಚನಾ ಮ್ಯಾಮ್, ನಮ್ಮ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ವೈಷ್ಣವಿ ಗೂಳಿ, ಸೆಕೆಂಡ್ ಟೈಮ್. ಕಂಗ್ರ್ಯಾಚುಲೇಷನ್ಸ್ ಮಾ. ಥ್ಯಾಂಕ್ ಯು ಮ್ಯಾಮ್. ಈಕೆ ಪ್ರತಿ ಸಲವೂ ಆಕೆ ಕೊಡುವಂತಹ ಕಮೆಂಟ್ಸ್ ಏನಿದೆ, ಅವಳು ಕಾಂಪ್ಲಿಮೆಂಟ್ಸನ್ನು ಬಹುಶಃ ಬದಿಗಿಟ್ಟು ಕಮೆಂಟ್ಸ್ ಏನಿದೆ ಅದ್ರ ಮೇಲೆ ನಿಯತ್ತಾಗಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅದು ಅವಳ ಪ್ರತಿ ಸಲದ ಪರ್ಫಾರ್ಮೆನ್ಸಲ್ಲಿ ಕಾಣಿಸ್ತಾ ಇದೆ. ಇವತ್ತು ಎಲ್ಲರೂ ನೋಡಿದ್ರು ಎಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಳು ಅಂತ. ಆಮೇಲೆ ನಾನು ಇನ್ನೊಬ್ಬರನ್ನ ಈ ಸಮಯದಲ್ಲಿ ಮೆನ್ಷನ್ ಮಾಡಲೇಬೇಕು. ನಮ್ಮ ತಲೆಯಲ್ಲಿ ಇಬ್ಬರ ಹೆಸರು ಓಡ್ತಾ ಇತ್ತು. ಗೋವಿಂದರಾಜು, ಓ ನನ್ನ ಚಿನ್ನಾವೆ, ಓ ನನ್ನದನ್ನಾವೆ, ಓ ನನ್ನ ಪ್ರಾಣದ ಪದಕವೇ, ಓ ನನ್ನ ಪ್ರಾಣದ ಪದಕ ಪಚ್ಚೆ ತೆನೆಯ ಹೀಗೆ ಕರಕೊಂಡು ಯಮರಾಯ. ಒಬ್ಬರು ಭಾವನೆಗಳಲ್ಲಿ ನಮ್ಮನ್ನು ಕ್ಲೀನ್ ಬೋಲ್ಡ್ ಮಾಡಿಸಿದ್ರೆ, ಇನ್ನೊಬ್ಬರು ಸ್ವರ, ರಾಗ, ತಾಳ, ಮಾಧುರ್ಯ ಎಲ್ಲದರಲ್ಲೂ, ಪಾಂಡಿತ್ಯ ಎಲ್ಲದರಲ್ಲೂ ನಮ್ಮನ್ನು ಕ್ಲೀನ್ ಬೋಲ್ಡ್ ಮಾಡಿಸಿದ್ರು. ಹಾಗಾಗಿ ಒಂದು ಅರ್ಧ ಮಾರ್ಕಲ್ಲಿ ಅವರು ಮೇಲುಗೈ ಸಾಧಿಸಿದ್ರು. ಬೇರೆಯವರೆಲ್ಲ ಪೈಪೋಟಿ ಕೊಡೋದು ಯಾವಾಗ? ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ತಗೊಳ್ಳೋದು ಯಾವಾಗ? ನಾವು ಕಾಯ್ತಾ ಇದ್ದೀವಿ. ನಿಮ್ಮಲ್ಲಿ ಆ ಬೆಳವಣಿಗೆ, ಆ ಛಲ, ಅದನ್ನು ನಾವು ನೋಡೋಕ್ಕೆ ಕಾಯ್ತಾ ಇದ್ದೀವಿ. ಟೈಮ್ ಇಲ್ಲ ಜಾಸ್ತಿ. ಪ್ರತಿ ದಿನವೂ, ಪ್ರತಿ ಸಂಚಿಕೆಯೂ, ಪ್ರತಿ ಹಾಡು ನಿಮ್ಮದಾಗಿರಬೇಕು. ನಿಮ್ಮದಾಗಿಸ್ಕೊಂಡು ದೊಡ್ಡ ದೊಡ್ಡ ಹೆಜ್ಜೆಗಳಿಟ್ಕೊಂಡು ಮುಂದಕ್ಕೆ ಹೋಗೋಕ್ಕೆ ಶುರು ಮಾಡಬೇಕು. ಸೊ ಎಲ್ಲರಿಗೂ ಶುಭವಾಗಲಿ. ಮಾಡ್ತೀರಾ? ಹಾಗಿರಬೇಕು. ವೆರಿ ಗುಡ್. ಆಲ್ ದ ಬೆಸ್ಟ್ ಎಲ್ಲರಿಗೂ. ಕೃಷ್ಣ ವೈಷ್ಣವಿ. ಓಕೆ.